ಓಂ ನಮೋ ಭಗವತೆ ವಾಸುದೇವ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ವಿಪರೀತ ರಾಜಯೋಗ. ನಮ್ಮ ಜಾತಕದಲ್ಲಿ ವಿಪರೀತ ರಾಜಯೋಗ ಯಾವ ರೀತಿ ಸಂಭವಿಸುತ್ತೆ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ದುಸ್ಥಾನ ಮನೆಗಳು ಅಂತ ಏನ್ ಕರಿತೀವಿ, ನಮ್ಮ ಲಗ್ನದಿಂದ ದುಸ್ಥಾನ ಮನೆಗಳು, ಯಾವುದೇ ಲಗ್ನ ಆಗಿರ್ಲಿ, 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆನ ನಾವು ದುಸ್ಥಾನ ಮನೆಗಳು ಅಂತ ಕರಿತೀವಿ. ಈ ಮನೆಗಳು ನಮ್ಮ ದಶಾಭುಕ್ತಿಗಳು ಬಂದಾಗ ಏನಾದ್ರೂ ಒಂದು ಸಮಸ್ಯೆ, ಅದರಲ್ಲಿ ಪ್ರಮುಖವಾಗಿ 8ನೇ ಮನೆ, 12ನೇ ಮನೆ ಏನಾದ್ರೂ ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಅದು ಲಗ್ನದಿಂದ ಡಿಗ್ರಿ ವೈಸ್ ಇಟ್ಟಾಗಿದ್ರೆ ಏನಾದ್ರೂ ಒಂದು ಸಮಸ್ಯೆಗೆ ಈಡಾಗಿರುತ್ತೆ. ಇದರಲ್ಲಿ ನಮ್ಗೆ ಬೆನಿಫಿಟ್ ಹೆಂಗೆ, ಇದರಲ್ಲಿ ನಮ್ಗೆ ಪ್ರಯೋಜನನೂ ಸಿಗುತ್ತೆ ಜಾತಕದಲ್ಲಿ. ಅದು ನಿಮ್ಮ ಲಗ್ನದಿಂದ ಈ ದುಸ್ಥಾನ ಮನೆಗಳಲ್ಲಿ ಗ್ರಹಗಳೇನಾದ್ರು ಎಕ್ಸ್ಚೇಂಜ್ ಆಗಿದ್ರೆ ಹೆಂಗೆ ನೋಡಿ. 6ನೇ ಮನೆ, ನೀವು ಯಾವುದೇ ಆದ್ರೂ ಒಂದು ರಾಶಿ, ಲಗ್ನ ಮೇನ್ ಇಂಪಾರ್ಟೆಂಟ್. ನಿಮ್ಮ ಲಗ್ನದಿಂದ 6ನೇ ಅಧಿಪತಿ ನೋಡಿ, ಈಗ ನಾನು ಮೇಷ ರಾಶಿನ ಲಗ್ನ ಅಂತ ತಗೊಂಡಿದ್ದೀನಿ, 6ನೇ ಅಧಿಪತಿ ಬುಧ ಅಂತ ನೋಡಿದ್ನ. ಈ ಬುಧ ಏನಾದ್ರೂ 12ನೇ ಮನೆಯಲ್ಲಿ ಇರ್ಬೇಕು, ಅಥವಾ ಗುರು ಏನಾದ್ರೂ 6ನೇ ಮನೆ, ಅಥವಾ ಬುಧ ಏನಾದ್ರೂ 8ನೇ ಮನೆ ಕುಜನ್ ಮನೆಯಲ್ಲಿದ್ದು ಋಷಿಕದಲ್ಲಿ, ಅಥವಾ ಕುಜ ಏನಾದ್ರೂ ಕನ್ಯಾ ಮನೆಯಲ್ಲಿ ಇದ್ರೆ, ಈ ರೀತಿ ಚೇಂಜಸ್ ಆದ್ರೆ 6, 8, 12ನೇ ಮನೆಗಳು ಇದು ಚೇಂಜಸ್ ಆಗ್ಬೋದು. ಈ 6ನೇ ಮನೆ ಇದೆ ನೋಡಿ, 6ನೇ ಮನೆಯಲ್ಲಿ ಇರುವಂತ ಗ್ರಹ ಏನಾದ್ರು ಚೇಂಜಸ್ ಆದ್ರೆ ಅದು 8 ಅಥವಾ 12ಕ್ಕೆ ಹೋದ್ರೆ ಅದು ವಿಪರೀತ ರಾಜಯೋಗ ಆಗುತ್ತೆ. ಮತ್ತು 8ನೇ ಮನೆಯಲ್ಲಿರುವಂತದ್ದು ಅದು 6 ಮತ್ತೆ 12ನೇ ಮನೆಗೆ, 8ನೇ ಮನೆಯಲ್ಲಿ ಇರುವಂತ ಗ್ರಹ ಯಾವುದು, ಕುಜ ಬರುತ್ತೆ. ಈ ಕುಜ ಅದೇನಾದ್ರು ಎಕ್ಸ್ಚೇಂಜ್ ಆದ್ರೆ 12ನೇ ಮನೆಗೆ ಶಿಫ್ಟ್ ಆದ್ರೆ ನಮ್ಗೆ ವಿಪರೀತ ರಾಜಯೋಗ ಬರುತ್ತೆ. ಇದೇ ರೀತಿ 12ನೇ ಮನೆ ಅಧಿಪತಿ ಗುರು ಏನಾದ್ರೂ 6 ಮತ್ತು 8ಕ್ಕೆ ಹೋದಾಗ, 6 ಮತ್ತು 8ಕ್ಕೆ ಹೋದಾಗ ನಮ್ಗೆ ಈ ರೀತಿ ಫಲ ಸಿಗುವಂತದ್ದು ನೋಡಿ. ಈಗ 6ನೇ ಅಧಿಪತಿ ಬರ್ತಿದ್ದೀನಿ, 6ನೇ ಅಧಿಪತಿ ಬುಧ 8 ಅಥವಾ 12ಕ್ಕೆ ಹೋದ್ರೆ ವಿಪರೀತ ರಾಜಯೋಗ ಆಗುತ್ತೆ. ಮತ್ತು 8ನೇ ಅಧಿಪತಿ ಅದು 6 ಮತ್ತೆ 12ಕ್ಕೆ ಹೋದ್ರೆ ವಿಪರೀತ ರಾಜಯೋಗ ಆಗುತ್ತೆ. ಮತ್ತೆ 12ನೇ ಅಧಿಪತಿ ಅದು 6 ಮತ್ತೆ 8ಕ್ಕೆ ಹೋದ್ರೆ ಇದು ಕೂಡ ವಿಪರೀತ ರಾಜಯೋಗ ಆಗುವಂತದ್ದು. ಈ ಕಾಂಬಿನೇಷನ್ಸ್ ಹಿಂಗಿದ್ದಾಗ ನಮ್ಗೆ ವಿಪರೀತ ರಾಜಯೋಗ ಆಗುತ್ತೆ. ಬಟ್ ಇದು ನಮ್ಗೆ ಸಂಪೂರ್ಣ ಫಲ ಸಿಗ್ಬೇಕಲ್ಲ. ಸಂಪೂರ್ಣ ಫಲ ಯಾವಾಗ ಸಿಗುತ್ತೆ ಅಂದ್ರೆ ನಿಮ್ಗೆ ದಶಾಭುಕ್ತಿಗಳಲ್ಲಿ, ನಿಮ್ಗೆ ದಶಾ ಅಥವಾ ಭುಕ್ತಿ, ನಮ್ಗೆ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ನಡಿಬೇಕು. ಉದಾಹರಣೆಗೆ ನೋಡಿ, ನಿಮ್ಗೆ ನಾನು ಮೇಷ ಲಗ್ನ ಅಂತ ತಗೊಂಡಿದ್ದೀನಿ, 6ನೇ ಅಧಿಪತಿ ಬುಧ, ಈ ಕನ್ಯಾ ರಾಶಿಯಲ್ಲಿ ಬುಧ ಇದೆ. ಇದ್ರ ದಶಾ ನಡೆದಾಗ, ಬುಧನ ದಶಾಭುಕ್ತಿ ನಡೆದಾಗ ನಮ್ಗೆ ಅನುಕೂಲವಾಗುವಂಥದ್ದು. ಇದು ಪ್ರತಿಯೊಬ್ಬರ ಜಾತಕದಲ್ಲಿ ಏನಾದ್ರೂ ಒಂದು ಯೋಗಗಳು ಇದ್ದೇ ಇರುತ್ತೆ. ಆ ಯೋಗ ನಮ್ಗೆ ಜಾತಕದಲ್ಲಿ ಬರ್ಬೇಕು. ನಾನು ಗಜಕೇಸರಿ ಯೋಗ ಬಗ್ಗೆ ಹೇಳಿದ್ದೀನಿ, ಅಮಲ ಯೋಗ ಬಗ್ಗೆ ಹೇಳಿದ್ದೀನಿ, ಎಲ್ಲ ಯೋಗಗಳು ಇರುತ್ತೆ ಜಾತಕದಲ್ಲಿ. ಬಟ್ ಅದ್ರ ದಶಾ ಬರಲ್ಲ ಅಂದ್ರೆ ನಮ್ಗೆ ಫಲ ಸಿಗಲ್ಲ. ಇದು ಫಸ್ಟ್ ತಿಳ್ಕೊಬೇಕು, ಯಾವಾಗ ನಮ್ಗೆ ಫಲ ಸಿಗುವಂತದ್ದು. ಮತ್ತೆ ಈಗ ನಾವು ಮಾಡ್ತಿರುವಂತ ಕೆಲ್ಸಕ್ಕೆ ಆ ರಿಸಲ್ಟ್ ಸಿಗುತ್ತಾ. ಈಗ ಮನೆ ಕಟ್ಟುವಂತ ಟೈಮಲ್ಲಿ ಗಜಕೇಸರಿ ಯೋಗ ಇದ್ರೆ ನೀವು ಖಂಡಿತ ಕಟ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಬಟ್ ಅಲ್ಲೇನಾದ್ರು ಕಾಂಬಿನೇಷನ್ಸ್ ನೆಗೆಟಿವ್ ಆಗಿದ್ರೆ, ನಿಮ್ಗೆ ಕಾಂಬಿನೇಷನ್ಸ್ 4, 11, 12 ಕಾಂಬಿನೇಷನ್ಸ್ ಅಂತ ನೋಡ್ತೀವಿ, ಅಲ್ಲಿ ಏನಾದ್ರು 3ನೇ ಮನೆ ಇದ್ರೆ ಏನಾದ್ರು ಒಂದು ಸಮಸ್ಯೆ, 8ನೇ ಮನೆ ಇಟ್ಟಾಗಿದ್ರೆ ನೀವು ಕಟ್ಟಕ್ ಹೋಗ್ತೀರಾ, ಅದು ಹಿಂದೇಟ್ ಆಗ್ತಾ ಇರುತ್ತೆ, ನಿಮ್ಗೆ ಬೇಗ ಫಲ ಸಿಗದಿರೋ ಹಂಗ್ ಮಾಡ್ತಾ ಇರುತ್ತೆ. ಅದಕ್ಕೆ ಕಾಂಬಿನೇಷನ್ಸ್, ನಮ್ಮ ದಶಾಭುಕ್ತಿಗಳು ಈ ವಿಪರೀತ ರಾಜಯೋಗ ಆಗ್ಲಿ, ಯಾವುದೇ ರಾಜಯೋಗ ಆಗ್ಲಿ, ನೀಚಭಂಗ ರಾಜಯೋಗ ಆಗ್ಲಿ, ಅದು ನಮ್ಗೆ ಹೊಂದಾಣಿಕೆಯಾಗಿ ಅದು ನಮ್ಗೆ ಫಲ ಕೊಡುವಂತದ್ದು ಈ ದಶಾಭುಕ್ತಿಗಳಲ್ಲಿ ಆ ದಶಾ ಬಂದು ಆ ಭುಕ್ತಿ ನಡೆದಾಗ ನಿಮ್ಗೆ ಸಂಪೂರ್ಣ ಫಲ ಸಿಗುತ್ತೆ. ಈ ರೀತಿ ಕಾಂಬಿನೇಷನ್ಸ್ ನಾವು ಬಂದ್ರೆ ವಿಪರೀತ ರಾಜಯೋಗ ಆಗುವಂತದ್ದು. ನಾವು ನೀಚ ಸ್ಥಾನ ಅಂತ ಕರಿತೀವಿ. ನೀಚ ಸ್ಥಾನನು ಅದು ಕೆಲವೊಂದ್ಸಲ ನಮ್ಗೆ ಅದು ಯೋಗನೇ ಆಗಿರುತ್ತೆ. ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಈಗ ಕಾಳಸರ್ಪ ಎಲ್ಲರೂ ದೋಷ ಅಂತ ಮಾತಾಡ್ತಾರೆ. ಕಾಳಸರ್ಪ ಯೋಗನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜಾತಕದಲ್ಲಿ ಎಷ್ಟೊಂದ್ ಜನ ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನೋಡಿ ಅಂತ ಹೇಳ್ತಾರೆ, ಹೊರತು ಯೋಗ ಇದೆ ಅಂತ ಯಾರು ಕೇಳಲ್ಲ. ಯಾಕಂದ್ರೆ ಅದಕ್ಕೆ ಅರಿವು ಮೂಡಿಸಿರಲ್ಲ, ಯಾರು ತಿಳಿಸಿರಲ್ಲ, ಬರೀ ಎದುರಿಸುವಂತದ್ದು. ನಿನ್ಗೆ ಕಾಳಸರ್ಪ ದೋಷ ಇದೆ ಅಂತೆ ಅದಕ್ಕೆ ಮದುವೆ ಆಗ್ತಿಲ್ಲ, ಕಾಳಸರ್ಪ ದೋಷ ಇದೆ ಅಂತೆ ಅದಕ್ಕೆ ಮಕ್ಕಳಾಗ್ತೀರಾ ಅಂತ. ಖಂಡಿತ ಆ ರೀತಿ ಇಲ್ಲ. ಆಕ್ಚುಲಿ 90% ಯೋಗನೇ ಇರುತ್ತದು. ಬರೀ ಒಂದು 10% ಮಾತ್ರ ದೋಷ ಇದ್ರೆ ಏನಿಲ್ಲ.
ಆ ಯಾವ ಮನೆ ಅದಕ್ಕೆ ಇಟ್ಟಾಗಿದೆ, 8ನೇ ಮನೆನೋ 12ನೇ ಮನೆನೋ, ಅದಕ್ಕೆ ಸ್ವಲ್ಪ ದಾನ ಮಾಡ್ಕೊಂಡ್ರೆ ಅಷ್ಟೇ. ಇನ್ನೇನು ದೋಷಕ್ಕೂ ನಮ್ಮ ಜೀವನಗಳಲ್ಲಿ ನಡೆಯುವಂತ ಘಟನೆಗಳು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನೀವು ಮದುವೆ ಮಾಡ್ಕೊಳಕ್ ಹೋಗ್ತಿರ್ತೀರಾ, ಅಲ್ಲಿ ದೋಷನ ಲಿಂಕ್ ಮಾಡ್ತಾರೆ, ಇಲ್ಲ ಕುಜ ದೋಷನ ಲಿಂಕ್ ಮಾಡ್ತಾರೆ, ಖಂಡಿತ ಅದು ಯಾವುದೇ ರೀತಿ ಎಫೆಕ್ಟ್ ಕೊಡಲ್ಲ. ಏನ್ ಮಾಡುತ್ತೆ ಅಂದ್ರೆ ಈ ದೋಷಗಳು ಅಲ್ಲಿದ್ದಾಗ ನಿಮ್ಗೆ ಏನಾದ್ರೂ ಒಂದು ಕಿರಿಕಿರಿ ಅಷ್ಟೇ, ನೀವು ಅನ್ಕೊಂಡಿರೋ ಆಗ್ತಿರಲ್ಲ. ಆ ಪೀರಿಯಡ್ ಅಲ್ಲಿ ಆ 2 ಮಂತ್ಸ್ 3 ಮಂತ್ಸ್ ಭುಕ್ತಿಗಳು ಬರುತ್ತಲ್ಲ, ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆ 3 ಮಂತ್ಸ್ ನೀವು ಅನ್ಕೊಂಡಿರೋ ಕಾರ್ಯ ಸಾಧನೆ ಮಾಡಕ್ ಬಿಡಲ್ಲ ಅಷ್ಟೇ. ಅದು ದೋಷ ಅಂದ್ರೆ ನಿಮ್ಮ ಲೈಫ್ ನ ಕಟ್ಟಾಕಲ್ಲ. ಅದು ಫಸ್ಟ್ ತಿಳ್ಕೊಬೇಕು. ಯಾವುದೇ ದೋಷ ಆಗ್ಲಿ ಅಥವಾ ಯೋಗ ಆಗ್ಲಿ, ಯೋಗ ಬಂದಿದೆ ನನ್ನ ಲೈಫ್ ಲಾಂಗ್ ಯೋಗ, ಖಂಡಿತ ಇಲ್ಲ. ಆ ಸರ್ಟನ್ ಪೀರಿಯಡ್ ಅಲ್ಲಿ ನಿಮ್ಗೆ ಒಳ್ಳೆ ಫಲ ಕೊಡುವಂಥದ್ದು. ಆಗ ನಾವು ಚೆಕ್ ಮಾಡ್ಕೋಬೇಕು, ಈಗ ನಮ್ಗೆ ಯೋಗ ಇದೆಯಾ, ಈಗ ನಮ್ಗೆ ನೆಗೆಟಿವ್ ಇದೆಯಾ, ಗುಡ್ ಟೈಮ್ ಇದೆಯಾ, ಒಳ್ಳೆಯ ಸಮಯನ ಕೆಟ್ಟ ಸಮಯನ ನಿರ್ಧರಿಸುವಂತದ್ದೇ ಜ್ಯೋತಿಷ್ಯ. ಇದು ಬಿಟ್ಟು ನಮ್ಮ ಲೈಫ್ ಲಾಂಗ್ ಯೋಗಗಳು, ಲೈಫ್ ಲಾಂಗ್ ಗಜಕೇಸರಿ ಯೋಗ ಖಂಡಿತ ಯಾರಿಗೂ ನಡೆಯಕ್ಕೆ ಸಾಧ್ಯ ಇಲ್ಲ. ಅದ್ರ ದಶಾಭುಕ್ತಿಗಳಲ್ಲಿ ಬಂದಾಗ ಅಥವಾ ಯಾವುದೇ ಒಂದು ವಿಪರೀತ ರಾಜಯೋಗ ಆಗ್ಲಿ, ರಾಜಯೋಗ, ಅಮಲ ಯೋಗ, ಯಾವುದೇ ಯೋಗ ನಮ್ಗೆ ನಡೀತಾ ಇದೆ ಅಂತ ನಾವು ನೋಡೋದಾದ್ರೆ ಅಲ್ಲಿ ದಶಾಭುಕ್ತಿಗಳು ಮತ್ತೆ ನಾವು ಮಾಡುವಂತ ಕೆಲಸ. ಈಗ ಯೋಗಗಳಿರುತ್ತೆ, ನೀವು ಯಾವುದೇ ಸುಮ್ಮನೆ ಇದ್ರೆ ಮನೆಯಲ್ಲಿ ಅದೇನು ಇಂಪ್ಲಿಮೆಂಟ್ ಆಗಲ್ಲ. ಅಟ್ಲೀಸ್ಟ್ ನೀವ್ ಏನಾದ್ರು ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿ, ನೀವ್ ಏನಾದ್ರು ಅನ್ಕೊಂಡಿರ್ತೀರ, ಜೀವನಗಳ ಆಸೆ ಆಕಾಂಕ್ಷೆ ಇರುತ್ತೆ, ಆ ಯೋಗಕ್ಕೆ ನೀವು ಮಾಡ್ತಿರುವಂತ ಕೆಲಸ, ಈಗ ಏನ್ ನಡೀತಿದೆ ಜಾತಕ ಪ್ಲಸ್ ನೀವು ಮಾಡಿರುವಂತ ಕೆಲಸ, ಅದೆರಡೂ ಒಟ್ಟಿಗೆ ಆದಾಗ ನಿಮ್ಗೆ ಸಿಗುವಂತದ್ದು ಫಲ. ಈಗ ಮದುವೆ ಮಾಡ್ಕೊಳಕ್ಕೆ ಹೋಗ್ತಿರ್ತೀರಾ, ಅಲ್ಲಿ ಯೋಗ ನೋಡ್ತಾರೆ ನಮ್ಮ ಜಾತಕದಲ್ಲಿ ಯೋಗ ಹೆಂಗಿದೆ ಅಂತ, ಅಲ್ಲಿ ಕುಜ ದೋಷ ಅಂತ ಹೇಳಿ ಎದುರಿಸುವಂತದ್ದು. ಈಗ ದೋಷ ಬಂದು ನಿಮ್ಮ ಮ್ಯಾರೇಜ್ ಲೈಫ್ ನ ಕಟ್ ಮಾಡಲ್ಲ, ಅದು ಕಿರಿಕಿರಿ ಮಾಡುತ್ತೆ ಅಷ್ಟೇ. ಆ ಕಿರಿಕಿರಿನ ನಾವು ಅರ್ಥ ಮಾಡ್ಕೋಬೇಕು. ಜ್ಯೋತಿಷದಲ್ಲಿ ಈಗ ನನಗೆ ನಡೀತಾ ಇದೆಯಾ, ಕುಜ ದೋಷ ನಡೀತಾ ಇದೆಯಾ, ಕುಜ ಎಲ್ಲಿ ಕೂತಿದೆ ಜಾತಕದಲ್ಲಿ, ಅದನ್ನ ನೋಡ್ಕೊಂಡು ಅದಕ್ಕೆ ಸ್ವಲ್ಪ ದಾನ ಮತ್ತೆ ಮಂತ್ರ ಪಠನೆ ಮಾಡಿದ್ರೆ ನಮ್ಗೆ ಸಮಸ್ಯೆಯಿಂದ ಹೊರಬರ್ತೀವಿ. ಇನ್ನು ಯೋಗ ಅಂತೂ ಈ ಕಾಂಬಿನೇಷನ್ಸ್ ಇದ್ರೆ, ನಾವು ಏನು ನೀಚ ಸ್ಥಾನ ಅಂತ ಕರಿತೀವಿ 6, 8, 12, ಈ ಮನೆಗಳಲ್ಲಿ ಇದ್ರೆ ನಮಗೆ ಖಂಡಿತ ವಿಪರೀತ ರಾಜಯೋಗ ನಮ್ಮ ಜಾತಕದಲ್ಲಿ ಇರುತ್ತೆ. ಇಷ್ಟು ವಿಪರೀತ ರಾಜಯೋಗ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಅನೇಕ ಮಾಹಿತಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.